ಅಮೆರಿಕ ಖಚಿತ ಗುರಿಯಾಗಿ ಹೋಗಿದೆ. ಇರಾನ್ ಸುಪ್ರೀಂ ಫಿನಿಶ್ ಮಾಡಲಾಗಿರುವಂಥದ್ದು. ಯುದ್ಧದ ಮೊದಲ ದಿನವೇ ಅಮೆರಿಕ ಸಂಪೂರ್ಣ ಮೇಲುಗೈಯನ್ನ ಸಾಧಿಸಿದೆ. ಘೋರ ಯುದ್ಧದಲ್ಲಿ ಅಮೆರಿಕ ಖಚಿತ ಗುರಿಯನ್ನ ಇಟ್ಕೊಂಡು ಇರಾನ್ ಸುಪ್ರೀಂ ಫಿನಿಶ್ ಮಾಡಿರುವಂಥದ್ದು. ಯುದ್ಧದ ಮೊದಲ ದಿನವೇ ಅಮೆರಿಕ ಸಂಪೂರ್ಣವಾಗಿ ಮೇಲುಗೈಯನ್ನ ಸಾಧಿಸಿದೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಮಾಡಲಾಗಿದೆ. ಇರಾನ್ ಸರ್ಕಾರಿ ಮಾಧ್ಯಮದಿಂದಲೇ ಅಧಿಕೃತವಾಗಿ ಘೋಷಣೆ ಹೊರಬಿದ್ದಿರುವಂಥದ್ದು. ಅಮೆರಿಕ ನಡೆಸಿದ ಬಾಂಬ್ ದಾಳಿಯಲ್ಲಿ ಖಮೇನಿ ಹತ್ಯೆ ಆಗಿರುವಂಥದ್ದು. ಖಮೇನಿ ವಾಸವಿದ್ದ ಅತಿ ದೊಡ್ಡ ಕಟ್ಟಡ ಸಂಕೀರ್ಣದ 30 ಬಾಂಬ್. ಅಮೆರಿಕ ಬಾಂಬ್ ದಾಳಿ ನಿರೀಕ್ಷೆ ಮಾಡಿರಲಿಲ್ಲ ಖಮೇನಿ. ಸುರಕ್ಷಿತ ಪ್ರದೇಶಕ್ಕೆ ಹೋಗೋದಕ್ಕೆ ಟೈಮ್ ಸಹ ಸಿಕ್ಕಿರಲಿಲ್ವಂತೆ. ಕೇವಲ ಖಮೇನಿ ಮಾತ್ರವಲ್ಲ, ಅವರ ಕುಟುಂಬಸ್ಥರೆಲ್ಲರೂ ಕೂಡ ಈ ದಾಳಿಯಲ್ಲಿ ಹತ್ಯೆ ಆಗಿದ್ದಾರೆ. ಕಳೆದ 47 ವರ್ಷಗಳಿಂದ ಖಮೇನಿ ಹತ್ಯೆಗೆ ಸಿಐಎ ನಾನಾ ಸಂಚನ್ನ ರೂಪಿಸ್ತಾ ಇತ್ತು. ಕೊನೆಗೂ ಇದೀಗ ಖಮೇನಿ ಎಂಬ ಮೂಲಭೂತವಾದಿ ನಾಯಕನ ಕೊಂದಿದ್ದಾನೆ ಟ್ರಂಪ್. ಖಮೇನಿ ಸಾವಿನ ಪ್ರಯುಕ್ತ ಇರಾನ್ನಲ್ಲಿ 40 ದಿನ ಶೋಕಾಚರಣೆಯನ್ನ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿರುವಂಥದ್ದು. ಖಮೇನಿ ಹತ್ಯೆ ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಖಮೇನಿ ಇಲ್ಲದೆ ಅನಾಥವಾಯಿತಾ ಇರಾನ್ ದೇಶ. ಅಮೆರಿಕ ಗುರಿ ಖಚಿತವಾಗಿರಿಸಿಕೊಂಡು ಇರಾನ್ ಸುಪ್ರೀಂ ಅನ್ನ ಫಿನಿಶ್ ಮಾಡಿದ್ದಾರೆ. ಯುದ್ಧದ ಮೊದಲ ದಿನವೇ ಅಮೆರಿಕ ಸಂಪೂರ್ಣವಾಗಿ ಮೇಲುಗೈಯನ್ನ ಸಾಧಿಸಿರುವಂಥದ್ದು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿರುವಂಥದ್ದು. ಅಮೆರಿಕ ಬಾಂಬ್ ದಾಳಿಯಲ್ಲಿ ಖಮೇನಿ ಹತ್ಯೆ ಆಗಿದೆ. ಖಮೇನಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಸಮಯ ಕೂಡ ಸಿಕ್ಕಿರಲಿಲ್ವಂತೆ. ಇನ್ನು ಖಮೇನಿ ವಾಸವಿದ್ದಂತಹ ಅತಿ ದೊಡ್ಡ ಕಟ್ಟಡ ಸಂಕೀರ್ಣದ ಮೇಲೆ ಮತ್ತು ಬಾಂಬ್ ಸಿಡಿಸಿರುವಂಥದ್ದು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಏನಿಲ್ಲ, ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡಿಕೊಂಡು ಈ ಹಿಂದೆಯೇ ಅಂದ್ರೆ ಕಳೆದ 47 ವರ್ಷಗಳಿಂದ ಅಮೆರಿಕ ಒಂದು ಪ್ಲಾನಿಂಗ್ ಅನ್ನ ನಡೆಸ್ತಾ ಇತ್ತು. ದಾಳಿಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಖಮೇನಿ ಹತ್ಯೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಂಚನ್ನ ರೂಪಿಸಿ ಇದೀಗ ಫೈನಲ್ ಆಗಿ ಖಮೇನಿ ಇಲ್ಲದೆ ಇರಾನ್ ಅನಾಥವಾಗಿದೆ. ಈಗ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಆಯಾತುಲ್ಲಾ ಅಲಿ ಖಮೇನಿ ಹತ್ಯೆ ಆಗಿರುವಂಥದ್ದು. ಇರಾನ್ ಸರ್ಕಾರದ ಮಾಧ್ಯಮಗಳಿಂದಲೇ ಇದು ದೃಢಪಟ್ಟಿದೆ ಕೂಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಖಮೇನಿ ಹತ್ಯೆಯನ್ನ ಖಚಿತಪಡಿಸಿದ್ದಾರೆ. ಆತ ಇದಂತಹ ಅಂದರೆ ಖಮೇನಿ ವಾಸವಿದ್ದಂತಹ ಕಟ್ಟಡದ ಮೇಲೆಯೇ ದಾಳಿ ಮಾಡಿರುವಂಥದ್ದು. ಇರಾನ್ ಸರ್ಕಾರಿ ಮಾಧ್ಯಮದಿಂದಲೇ ಅಧಿಕೃತವಾಗಿ ಘೋಷಣೆ ಹೊರಬಿದ್ದಿದೆ. ಟ್ರಂಪ್ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ವಾರ ಇರಾನ್ ಮೇಲೆ ಬೃಹತ್ ಬಾಂಬ್ ದಾಳಿಗಳು ನಡೆಯುತ್ತೆ ಈ ವೀಕ್ ಫುಲ್ ಆಗಿ ಅಂತ ಕೂಡ ಘೋಷಣೆ ಕೂಡ ಮಾಡಿದ್ದಾರೆ ಟ್ರಂಪ್. ಇನ್ನು ಖಮೇನಿಯ ಹತ್ಯೆ ಇರಾನ್ ಜನರಿಗೆ ತಮ್ಮ ದೇಶವನ್ನ ಮತ್ತೆ ಪಡೆದುಕೊಳ್ಳೋದಕ್ಕೆ ಅತ್ಯುತ್ತಮ ಅವಕಾಶವನ್ನು ಕೂಡ ನೀಡಿದೆ.